ಜಿಲ್ಲೆಯಲ್ಲಿ ಸಿರಿಧಾನ್ಯ ಬಳಕೆ ಮತ್ತು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳದ ಅಂಗವಾಗಿ ಡಿಸೆಂಬರ್ 23ರಂದು ಜಿಲ್ಲಾ ಮಟ್ಟದ ಸಿರಿಧಾನ್ಯ ರೋಡ್ ಶೋ ಮತ್ತು ಹಬ್ಬವನ್ನು ಆಯೋಜಿಸಲಾಗಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಆರ್ ದೇವಿಕಾ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಸಿರಿಧಾನ್ಯ ಮತ್ತು ಸಾವಯವ ಮೇಳ 2024 ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಜನವರಿ 5ರಿಂದ 7ರವರೆಗೆ ಬೆಂಗಳೂರಿನ ಅರಮನೆಯ ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಪೂರ್ವದಲ್ಲಿ ಡಿಸೆಂಬರ್ 23ರಂದು ಬೆಳಗ್ಗೆ 11 ಗಂಟೆಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸಿರಿಧಾನ್ಯಗಳು ಹಾಗೂ ಸಿರಿಧಾನ್ಯಗಳಿಂದ ತಯಾರಿಸಿದ ವಿವಿಧ ರೀತಿಯ ಆಹಾರ ಪದಾರ್ಥಗಳ ಪ್ರದರ್ಶನ ಜೊತೆಗೆ ವಿಶೇಷ ಉಪನ್ಯಾಸ, ಚರ್ಚೆ, ಕಾರ್ಯಾಗಾರಗಳನ್ನು ನಡೆಸಲಾಗುತ್ತದೆ. ಜಿಲ್ಲೆಯಲ್ಲಿ 500 ಹೆಕ್ಟೇರ್ ಪ್ರದೇಶದಲ್ಲಿ ಸಿರಿಧಾನ್ಯ ಬೆಳೆಯಲಾಗುತ್ತಿದೆ. ಜೋಳ ಮತ್ತು ಸಜ್ಜೆ ಕನಿಷ್ಠ ಸಿರಿಧಾನ್ಯ ವ್ಯಾಪ್ತಿಯಲ್ಲಿ ಬರಲಿವೆ. ಜೋಳ ಮತ್ತು ಸಜ್ಜೆ ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗಿದೆ ಎಂದು ಅವರು ಹೇಳಿದರು. ಹಾರಕ, ಕೊರಲೆ ಇವೆಲ್ಲವೂ ತುಂಬಾ ಕಡಿಮೆ ಇದೆ. ಬಟ್ ಹೆಚ್ಚಿನ ರೀತಿಯಲ್ಲಿ ಈಗ ಏನಂದ್ರೆ ಬರಗಾಲದ ಬೆಳೆ ಅಂತಾನೆ ಇದನ್ನ ಅಂತಾರೆ. ಅಂದ್ರೆ ಕಡಿಮೆ ನೀರಿನಲ್ಲೂ ಸಹ ಈ ಬೆಳೆನ ಬೆಳಿಬಹುದು ಅನ್ನೋದು ಒಂದು ಉದ್ದೇಶ. ಯಾಕೆಂದ್ರೆ ನಮ್ಮಲ್ಲಿ ನೀರಾವರಿ 2 ನದಿ ಇರೋದ್ರಿಂದ ನೀರಾವರಿ ಪ್ರದೇಶನೇ ಜಾಸ್ತಿ ಇರೋದ್ರಿಂದ ಎಲ್ಲರೂ ಭತ್ತ ಅಂತಾನೆ ಹೋಗ್ತಾರೆ. ಬಟ್ ನಾವಂತಿದೀವಿ ಈ ಸಾರಿ ಅಂತೂ ಸಮ್ಮರ್ ಕ್ರಾಪ್ ನಮ್ಗೆ ನೀರಿಲ್ಲ. ಸೊ ಈ ಬೆಳೆಗಳನ್ನು ನೀವು ಹೆಚ್ಚಿನ ಬೆಳೆಯಿರಿ ಅಂತ ಅದನ್ನು ಸಹ ಪ್ರಚಾರ ಮಾಡ್ತಾ ಇದ್ದೀವಿ. ಬಟ್ ನಮ್ಮಲ್ಲಿ ಒಂದು 500 ಹೆಕ್ಟೇರ್ ಪ್ರದೇಶದಲ್ಲಿ ನವಣೆ ಮತ್ತೆ ಸಾಮೆಯನ್ನು ಬೆಳೀತಾರೆ ಅಷ್ಟೇ.